ಆಕಾಶವಾಣಿ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ, ಶಿವಮೊಗ್ಗ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅಸಾಧ್ಯದಿಂದ ಸಾಧ್ಯದವರೆಗೂ ಕನಸುಗಳನ್ನು ಗೆದ್ದವರು, ಈ ಕುರಿತು ಪಿಎಸ್ ಟ್ರಸ್ಟ್ ಹಿರಿಯ ಡೆವಲಪ್ಮೆಂಟ್ ಸೆಂಟರ್ನಲ್ಲಿ ಇಂಗ್ಲಿಷ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಹಿಮರಶ್ಮಿ ಎಸ್ ನಾಯಕ್ ಅವರಿಂದ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹಿಮರಶ್ಮಿ ಎಸ್ ನಾಯಕ್. ನಾನು ಪಿಎಸ್ ಟ್ರಸ್ಟ್ನ ಕರಿಯರ್ ಡೆವಲಪ್ಮೆಂಟ್ ಸೆಂಟರ್ನಲ್ಲಿ ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ನಾನು ಯಶೋಗಾಥೆ ಎಂಬ ವಿಷಯದಡಿ ಅಸಾಧ್ಯದಿಂದ ಸಾಧ್ಯದವರೆಗೆ ಕನಸುಗಳನ್ನು ಗೆದ್ದವರು ಎಂಬ ಶೀರ್ಷಿಕೆಯಲ್ಲಿ ನಿಮ್ಮೊಂದಿಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲು ಬಯಸ್ತೇನೆ. ಈ ವಿಷಯ ಕೇಳಿದಾಗ ನಿಮಗೆ ಅನ್ಸಿರ್ಬೋದು, ಇದು ಯಶಸ್ವಿಯಾದವರ ಕತೆಗಳೇ ಇರಬಹುದು ಅಂತ. ಖಂಡಿತ ಹೌದು. ಆದರೆ ಇಂದು ನಾವು ಗೆದ್ದ ಕ್ಷಣಗಳ ಬಗ್ಗೆ ಮಾತ್ರ ಮಾತನಾಡದೆ ಆ ಯಶಸ್ಸಿನ ಹಿಂದೆ ಇರುವ ಹೋರಾಟ, ನೋವು, ಸೋಲು, ನಿರಾಶೆ ಇವೆಲ್ಲವನ್ನು ಅರ್ಥ ಮಾಡಿಕೊಳ್ಳೋಣ. ಏಕೆಂದರೆ ನಿಜವಾದ ಯಶಸ್ಸಂದ್ರೆ ಸುಲಭವಾಗಿ ಸಿಕ್ಕ ಫಲವಲ್ಲ, ಅದು ಅಸಾಧ್ಯವೆನಿಸುವ ಪರಿಸ್ಥಿತಿಗಳ ವಿರುದ್ಧ ನಡೆಸಿದ ನಿರಂತರ ಹೋರಾಟದ ಫಲ. ಸಾಮಾನ್ಯವಾಗಿ ನಾವು ಯಶಸ್ಸಂದ್ರೆ ಹಣ, ಹುದ್ದೆ, ಖ್ಯಾತಿ ಅಂತ ಅರ್ಥೈಸ್ಕೊಳ್ತೇವೆ. ಆದರೆ ಯಶಸ್ಸಿನ ಅರ್ಥ ಅದಕ್ಕಿಂತ ದೊಡ್ಡದ್ದು. ಯಶಸ್ಸಂದ್ರೆ ಬಿದ್ದರೂ ಎದ್ದು ನಿಲ್ಲುವುದು, ಸೋತರೂ ಪ್ರಯತ್ನ ಬಿಡದಿರುವುದು. ಒಂದರ್ಥದಲ್ಲಿ ರೆಸಿಲಿಯನ್ಸ್ ಗುಣ ಅನ್ನೋದು ನಮ್ಮಲ್ಲಿರಬೇಕು. ಕನಸು ಕಾಣುವುದಷ್ಟೇ ಅಲ್ಲ, ಅದಕ್ಕೆ ತಕ್ಕಂತೆ ನಡೆಯಬೇಕು, ಶ್ರಮಿಸಬೇಕು. ಹಾಗಾದ್ರೆ ಮೊದಲು ನಮ್ಮನ್ನು ನಾವು ಕೇಳ್ಕೊಳ್ಳೋಣ, ಅಸಾಧ್ಯ ಎಂದ್ರೆ ಏನು? ಬಡತನ, ಶೈಕ್ಷಣಿಕ ಕೊರತೆ, ದೈಹಿಕ ಅಸಮರ್ಥತೆ ಅಥವಾ ಸಮಾಜದ ನಿರಾಕರಣೆ ಅಸಾಧ್ಯತೆಯನ್ನ ಸೃಷ್ಟಿ ಮಾಡ್ತಿದೆಯೇ? ಈ ಪ್ರಶ್ನೆಯನ್ನ ನಮ್ಮನ್ನು ನಾವು ಕೇಳ್ಕೋಬೇಕಾಗತ್ತೆ. ಇತಿಹಾಸ ನಮ್ಗೆ ಏನ್ ಹೇಳ್ತದಂದ್ರೆ, ಅಸಾಧ್ಯ ಅನ್ನೋದು ಪ್ರಯತ್ನ ನಿಲ್ಲಿಸಿದವರು ಕೊಡುವ ಹೆಸರಷ್ಟೇ. ಪ್ರತಿ ಮಹಾನ್ ಸಾಧನೆಯ ಹಿಂದೆಯೂ ಒಂದು ಕನಸು ಇರುತ್ತದೆ. ಆ ಕನಸು ಮೊದಲು ಒಂದು ಚಿಕ್ಕ ಆಲೋಚನೆ, ಆಮೇಲೆ ಅದು ನಂಬಿಕೆ, ನಂತರ ಹಠ. ಒಂದು ಕಾಲದಲ್ಲಿ ಹೆಣ್ಣು ಅಬಲೆ ಅನ್ನೋ ಮಾತಿತ್ತು. ಆದ್ರೆ ಮಹಿಳೆಯರು ಇಂದು ಅಸಾಧ್ಯದ ಗೋಡೆಗಳನ್ನೇ ಏಣಿ ಮಾಡಿಕೊಂಡು ಯಶಸ್ಸಿನ ಶಿಖರ ಏರುತ್ತಿದ್ದಾರೆ. ಇದಕ್ಕೆ ಕಲ್ಪನಾ ಸರೋಜ್ ಅವರ ಕಥೆಯೇ ಅತ್ಯುತ್ತಮ ಉದಾಹರಣೆ. ಬಡ ಕುಟುಂಬದಲ್ಲಿ ಹುಟ್ಟಿ 12ನೇ ವಯಸ್ಸಿನಲ್ಲೇ ಬಾಲ್ಯ ವಿವಾಹವಾಗಿ ಸಮಾಜದ ಕ್ರೌರ್ಯ ತಾಳಲಾರದೆ ವಿಷ ಕುಡಿದು ಸಾಯಲು ಹೋದ ಈ ಹೆಣ್ಣು ಮಗಳು ಇಂದು ಕಮಾನಿ ಟ್ಯೂಬ್ಸ್ ಎಂಬ ದೈತ್ಯ ಕಂಪನಿಯ ಒಡೆತಿ. ಅಂದು ವಿಷ ಹಿಡಿದಿದ್ದ ಅದೇ ಕೈಗಳು ಇಂದು 3,000 ಕೋಟಿ ಮೌಲ್ಯದ ಉದ್ಯಮವನ್ನ ಆಳುತ್ತಿವೆ. ಇವರನ್ನು ಬೂದಿಯಿಂದ ಎದ್ದು ಬಂದ ಫೀನಿಕ್ಸ್ ಹಕ್ಕಿ ಎನ್ನಬಹುದೇ? ಖಂಡಿತವಾಗಿ. ಅದೇ ರೀತಿ ಇಂದ್ರಾ ನೂಯಿ ಅವರು ಅಮೆರಿಕಾಗೆ ಓದಲು ಹೋದಾಗ ಅಡುಗೆಗೆ ಸ್ಟವ್ ಕೂಡ ಇರಲಿಲ್ವಂತೆ. ಅಂತಹ ಪರಿಸ್ಥಿತಿಯಿಂದ ಬಂದು ಪೆಪ್ಸಿಕೋ ಸಿಇಒ ಆಗಿ ಆ ಕಂಪನಿಯ ಆದಾಯವನ್ನ 80% ಹೆಚ್ಚಿಸಿದವರು ಅವರು. ಅವ್ರು ಹೇಳ್ತಾರೆ, ನಿಮ್ಮ ಕೆಲಸ ನಿಮ್ಮನ್ನು ಗುರುತಿಸುವಂತಿರಲಿ ಎಂದು. ಇಂದ ನಮ್ಮ ಬೆಂಗಳೂರಿನ ಕಿರಣ್ ಮಜುಮ್ದಾರ್ ಅವರ ಕಥೆಯೂ ಅಷ್ಟೇ. ಆರಂಭದಲ್ಲಿ ಮಹಿಳೆ ಎಂಬ ಕಾರಣಕ್ಕೆ ಯಾರು ಕೆಲಸಕ್ಕೆ ಬರ್ಲಿಲ್ವೋ, ಯಾವ ಬ್ಯಾಂಕುಗಳು ಈಕೆ ಮಹಿಳೆ, ಈಕೆಯಿಂದ ಏನಾಗುತ್ತೆ ಅಂತ ಸಾಲ ಕೂಡ ಕೊಡ್ಲಿಲ್ವೋ, ಇಂದು ಅವರ ಬಯೋಕಾನ್ ಕಂಪನಿಯ ಮೌಲ್ಯ 40,000 ಕೋಟಿ ರೂಪಾಯಿಗಳನ್ನ ಮೀರಿದೆ. ಸವಾಲುಗಳೇ ಸಾಧನೆಯ ಇಂಧನ ಎಂದು ಅವರು ತೋರಿಸಿಕೊಟ್ಟಿದ್ದಾರೆ. ಇನ್ನು ಆಕಾಶದಲ್ಲಿಯೂ ನಮ್ಮ ಹೆಣ್ಣು ಮಕ್ಕಳ ಅಬ್ಬರವಿದೆ. ಶಿವಾಂಗಿ ಸಿಂಗ್ ಅವರು ಗಂಟೆಗೆ 2,000 ಕಿಲೋಮೀಟರ್ ವೇಗದಲ್ಲಿ ರೇಫೆಲ್ ಯುದ್ಧ ವಿಮಾನ ಹಾರಿಸುವಾಗ ಶತಮಾನಗಳ ಸೀಮಿತ ಆಲೋಚನೆಗಳನ್ನು ಗಾಳಿಯಲ್ಲಿ ತೂರಿಬಿಡುತ್ತಾರೆ. ಇವರೆಲ್ಲರೂ ನಮಗೆ ಹೇಳೋದು ಒಂದೇ, ಸಮುದ್ರದ ಅಲೆಗಳಿಗೆ ಹೆದರಿ ದೋಣಿ ಎಂದೂ ದಡ ಸೇರದು, ಹಾಗೆ ಪ್ರಯತ್ನ ಮಾಡದವನಿಗೆ ಗೆಲುವು ಎಂದೂ ಸಿಗದು. ಹಾಗೆ ಉದ್ಯಮ ಲೋಕದಲ್ಲಿ ಸವಾಲುಗಳ ಬಗ್ಗೆ ಮಾತನಾಡುವಾಗ ನಮ್ಮ ಹೆಮ್ಮೆಯ ಬೆಂಗಳೂರಿನ MTR, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ MTR ಪ್ಯಾಕೆಟ್ಗಳು ಒಬ್ರಲ್ಲ ಒಬ್ರ ಮನೆಯಲ್ಲಿ ಇದ್ದೇ ಇರ್ತದೆ. ನಮ್ಮ ಅಡುಗೆ ಮನೆಗಳಲ್ಲಿ ಸಹಜವಾಗಿ ನಾವು ಬಳಸ್ತೀವಿ. ಸೊ ಮಾವಳ್ಳಿ ಟಿಫನ್ ರೂಮ್ಸ್ ಬಗ್ಗೆ ನಾವು ತಿಳ್ಕೊಳ್ಬೇಕಾದ ಬಹಳಷ್ಟಿದೆ. 1924ರಲ್ಲಿ ಬ್ರಾಹ್ಮಿನ್ಸ್ ಕಾಫಿ ಹೌಸ್ ಎಂದು ಶುರುವಾಯಿತು. ಆದರೆ 1951ರಲ್ಲಿ MTR ಅನ್ನೋ ಹೆಸರು ಬರ್ತದೆ. ಆದರೆ ವಿಷಯ ಇದಲ್ಲ. 1975ರ ತುರ್ತು ಪರಿಸ್ಥಿತಿಯಲ್ಲಿ, ಅಂದ್ರೆ ಇಂಡಿಯಾ ಎಮರ್ಜೆನ್ಸಿ ಡಿಕ್ಲೇರ್ ಮಾಡುತ್ತೆ. ಅವಾಗ ಆಹಾರದ ಬೆಲೆ ಇಳಿಸಲು ಸರ್ಕಾರದ ಆದೇಶ ಬಂದಾಗ ಗುಣಮಟ್ಟಕ್ಕಾಗಿ ಹಠ ಹಿಡಿದ ಮಯ್ಯ ಕುಟುಂಬದವರು ಹೋಟೆಲ್ ಮುಚ್ಚಬೇಕಾಯಿತು. ಅಕ್ಕಿ ಅಥವಾ ಬೇರೆ ದಿನಸಿಗಳ ರೇಟು ತುಂಬಾನೇ ಜಾಸ್ತಿ ಇರೋ ಕಾರಣ ಅವರು ಅಕ್ಕಿಯಿಂದ ಮಾಡಬೇಕಾದ ಇಡ್ಲಿಯನ್ನ ರವೆಯಿಂದ ಸಹ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಅವರು ಒಂದಲ್ಲ ಒಂದು ಪ್ರಯತ್ನವನ್ನ ಮಾಡ್ತಾನೆ ಇರ್ತಾರೆ. ಆದರೆ ಅವರು ಕೈ ಕಟ್ಟಿ ಕುಳಿತುಕೊಳ್ಳಲಿಲ್ಲ. ಹೋಟೆಲ್ ಮುಚ್ಚಿದರೂ ಕೆಲಸಗಾರರಿಂದಲೇ
ಮಸಾಲೆ ಪುಡಿ ಮತ್ತು ಇಡ್ಲಿ ಮಿಕ್ಸ್ ತಯಾರಿಸಿ ಮನೆ ಮನೆಗೆ ಮಾರಾಟ ಮಾಡಿದರು. ಇಂದು ಜಾಗತಿಕ ಮಟ್ಟದಲ್ಲಿ ಬೆಳೆದಿರುವ MTR ಇನ್ಸ್ಟಂಟ್ ಫುಡ್ ಬ್ರ್ಯಾಂಡ್ ಅಂದಿನ ಅಸಾಧ್ಯವಾದ ಪರಿಸ್ಥಿತಿಯಲ್ಲಿ ಹುಟ್ಟಿದ ಒಂದು ಅದ್ಭುತ ಅವಕಾಶ. ಹಾಗಿದ್ರೆ ಅಸಾಧ್ಯ ಅನ್ನೋದು ನಿಜವಾಗಿದ್ರೆ, ಆ ಪರಿಕಲ್ಪನೆ ನಿಜವಾಗಿದ್ರೆ, ನನ್ನಿಂದ ಆಗಲ್ಲ ಅಂತ ಕುಳಿತಿದ್ರೆ ಇವತ್ತು ಎಷ್ಟೋ ಕತೆಗಳು ನಮ್ಮಲ್ಲಿ ಇರ್ತಿರ್ಲಿಲ್ಲ ಅಂತ ನನ್ಗನ್ಸುತ್ತೆ. ಫಾರ್ ಎಕ್ಸಾಂಪಲ್, ವ್ಯವಹಾರ ಕ್ಷೇತ್ರದಲ್ಲಿ ಧೀರುಭಾಯ್ ಅಂಬಾನಿಯವರನ್ನ ನಾವು ನೆನಪಿಸ್ಕೊಳ್ಬೇಕು. ಯಮನ್ನ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಿದ್ದ ಆ ವ್ಯಕ್ತಿ ಅತಿ ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದ್ದು ಅವರ ದೃಢ ನಂಬಿಕೆಯಿಂದಲೇ ಸರಿ. ಅವ್ರು ಹೇಳ್ತಾರೆ, ನೀವು ನಿಮ್ಮ ಕನಸನ್ನ ಕಟ್ಟದಿದ್ದರೆ ಬೇರೆಯವರ ಕನಸನ್ನು ಕಟ್ಟಲು ನೀವು ಕೆಲಸ ಮಾಡಬೇಕಾಗ್ತದೆ ಅಂತ. ಸಂಬಡಿ ವಿಲ್ ಹೈರ್ ಯು ಟು ವರ್ಕ್ ಫಾರ್ ದೆಮ್ ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ. ಅದೆಷ್ಟು ಸತ್ಯ ಅಲ್ವಾ? ಇನ್ನು ಸೋಲು ಹೇಗೆ ಗೆಲುವಿನ ದಾರಿ ಮಾಡಿಕೊಡ್ತದೆ ಅನ್ನೋದಕ್ಕೆ ನಮ್ಮೆಲ್ಲರ ಆಪ್ತರಾದ ಅಬ್ದುಲ್ ಕಲಾಂ ಅವರೇ ಸಾಕ್ಷಿ. ಅವರು ನನಗೂ ಸಹ ಸ್ಫೂರ್ತಿ. ರಾಮೇಶ್ವರಂನ ಸಣ್ಣ ಪಟ್ಟಣದಲ್ಲಿ ಜನಿಸಿದ ಅಬ್ದುಲ್ ಕಲಾಂ ಬಾಲ್ಯದಲ್ಲಿ ಪತ್ರಿಕೆ ಮಾರಾಟ ಮಾಡಿ ಬದುಕು ಸಾಗಿಸ್ತಿದ್ರು. ವಿಮಾನ ಪೈಲಟ್ ಆಗಬೇಕೆಂಬ ಕನಸು ಈಡೇರ್ಲಿಲ್ಲ. ಆದ್ರೆ ಆ ಸೋಲು ಅವರ ಜೀವನದ ಅಂತ್ಯವಾಗಲಿಲ್ಲ. ಅದೇ ಸೋಲು ಅವರನ್ನ ವಿಜ್ಞಾನಿಯಾಗುವ ದಾರಿಗೆ ತಳ್ಳಿತು. ಹಾಗೆಯೇ ನನ್ನಿಂದ ಪರೀಕ್ಷೆ ಕ್ಲಿಯರ್ ಆಗಲ್ಲ, ನಾನು ಮತ್ತೆ ಅಟೆಂಪ್ಟ್ ಕೊಡಲ್ಲ ಅಂತ ಕೈಬಿಟ್ಟಿದ್ರೆ ಶಕ್ತಿ ದೂಬೆ ಅವರು ತಮ್ಮ 5ನೇ ಪ್ರಯತ್ನದಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 1 ಪಡೆದು IAS ಅಧಿಕಾರಿ ಆಗ್ತಿರ್ಲಿಲ್ಲ. ಹಾಗೆ 5ನೇ ತರಗತಿಯಲ್ಲಿ ಇಂಗ್ಲಿಷ್ ಫೇಲ್ ಆಗಿ ನನಗೆ ಇಂಗ್ಲಿಷ್ ಬರಲ್ಲ ಅಂತ ಕುಳಿತಿದ್ರೆ ರಾಜಸ್ಥಾನದ ನೇಹಾ UPSC ಕ್ಲಿಯರ್ ಮಾಡ್ಲಿಕ್ಕಾಗ್ತಿರ್ಲಿಲ್ಲ. ಒಂದು ಬಾರಿ ಸೋತರೆ ಎಲ್ಲವೂ ಮುಗಿತು ಅನ್ನೋ ಅರ್ಥವಲ್ಲ. ಬಹುಸಾರಿ ಸೋಲು ನಮ್ಮನ್ನು ಸರಿಯಾದ ದಾರಿಗೆ ತಳ್ಳೋ ಸೂಚನೆ ಆಗಿರ್ತದೆ ಅನ್ನೋದನ್ನ ನಾವು ಮರಿಬಾರ್ದು. ಇನ್ನು ಸ್ಪೋರ್ಟ್ಸ್ನಲ್ಲಿ ನಮಗಿರುವ ಸ್ಫೂರ್ತಿಗಳಿಗೆ ಲೆಕ್ಕವೇ ಇಲ್ಲ. ರಾಷ್ಟ್ರಮಟ್ಟದ ವಾಲಿಬಾಲ್ ಆಟಗಾರ್ತಿಯಾಗಿದ್ದ ಅರುಣಿಮಾ ಸಿನ್ಹಾ ಒಂದು ಅಪಘಾತದಲ್ಲಿ ತಮ್ಮ ಕಾಲನ್ನೇ ಕಳೆದುಕೊಂಡ್ರು. ಅವರು ಒಂದು ಮ್ಯಾಚ್ ಮುಗಿಸಿ ಟ್ರೈನಲ್ಲಿ ಬರಬೇಕಾದ್ರೆ ಯಾರೋ ತಳ್ಳಿ ಅವ್ರನ್ನ ಬೀಳ್ಸಿದ ಕಾರಣ ಅವ್ರ ಕಾಲ್ ಮುರಿದು ಹೋಗತ್ತೆ. ಬಹುಮಂದಿಗೆ ಅದು ಬದುಕಿನ ಅಂತ್ಯವಾಗ್ತಿತ್ತು. ಆದ್ರೆ ಅರುಣಿಮಾಗೆ ಅದು ಹೊಸ ಕನಸಿನ ಆರಂಭವಾಯಿತು. ಆಸ್ಪತ್ರೆಯ ಹಾಸಿಗೆಯಲ್ಲಿ ಅವರು ನಿರ್ಧರಿಸಿ ಹೇಳ್ತಾರೆ, ನಾನು ಎವರೆಸ್ಟ್ ಏರ್ಬೇಕು ಎಂದು. ಅಲ್ಲಿ ಅದನ್ನ ಕೇಳಿಸ್ಕೊಂಡವರೆಲ್ಲ ಹೇಳ್ತಾರೆ, ಒಂದು ಕಾಲಲ್ಲಿ ಎವರೆಸ್ಟಾ? ಜನರು ನಕ್ಕರು, ಸಂದೇಹ ಪಟ್ಟರು. ಆದರೂ ಅವರು ಶ್ರಮಿಸಿದರು, ನೋವು ಸಹಿಸಿದರು ಮತ್ತು ವಿಶ್ವದ ಮೊದಲ ಅಂಗವಿಕಲ ಮಹಿಳೆಯಾಗಿ ಎವರೆಸ್ಟ್ ಶಿಖರ ತಲುಪಿದ್ರು. ಅವರ ಕತೆ ನಮ್ಗೇನ್ ಹೇಳುತ್ತೆ? ಅಂಗವೈಕಲ್ಯ ಅಡ್ಡಿಯಲ್ಲ, ಮನೋಬಲವೇ ನಿಜವಾದ ಶಕ್ತಿ. ಇವೆಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ದೇಶದ ಪ್ರಥಮ ಪ್ರಜೆ ದ್ರೌಪದಿ ಮುರ್ಮು ಅವರನ್ನೇ ನೋಡಿ. ಒಡಿಶಾದ ಒಂದು ಪುಟ್ಟ ಹಳ್ಳಿಯ ಬುಡಕಟ್ಟು ಕುಟುಂಬದಲ್ಲಿ ಹುಟ್ಟಿ ಜೀವನದಲ್ಲಿ ವೈಯಕ್ತಿಕವಾಗಿ ಸಾಲು ಸಾಲು ದುಃಖಗಳನ್ನ ಕಂಡವರವರು. ಆದ್ರೆ ಇವತ್ತು ಅವರು ರೈಸಿನಾ ಹಿಲ್ಸ್ನ ರಾಷ್ಟ್ರಪತಿ ಭವನದಲ್ಲಿ ಕುಳಿತು 140 ಕೋಟಿ ಜನರಿಗೂ ಸ್ಫೂರ್ತಿಯಾಗಿದ್ದಾರೆ. ಇವರೆಲ್ಲರೂ ನಮ್ಗಿಂತ ಬೇರೆ ಲೋಕದವರೇನಲ್ಲ. ಆದ್ರೂ ಅವರು ನಮ್ಮಂತೆಯೇ ಭಯಪಟ್ಟವರು, ಸಂದೇಹಗೊಂಡವರು, ಸೋತವರು. ಆದ್ರೆ ಒಂದೇ ಒಂದು ವಿಷಯದಲ್ಲಿ ಅವರು ವಿಭಿನ್ನ, ಸ್ವಲ್ಪ ಯುನೀಕ್ ಅಂತ ಹೇಳ್ತಾರಲ್ಲ ಹಾಗೆ. ದ್ಯಾಟ್ ದೇ ಡಿಂಟ್ ಕ್ವಿಟ್. ಅವರು ನಿಲ್ಲಲಿಲ್ಲ. ಸೋತಾಗ ನಿಂತಿಲ್ಲ, ನಿರಾಕರಣೆ ಬಂದಾಗ ನಿಂತಿಲ್ಲ, ಸಮಯ ಹಿಡಿದಾಗ ನಿಂತಿಲ್ಲ. ಅದೇ ಕಾರಣಕ್ಕೆ ಇಂದು ಅವರ ಕತೆಗಳು ನಮಗೆ ಪ್ರೇರಣೆಯಾಗಿವೆ. ಈ ಎಲ್ಲಾ ಕತೆಗಳಲ್ಲೂ ನಾವು ಸಾಮಾನ್ಯವಾಗಿ ನೋಡೋ ಅಂಶ ಅಂದ್ರೆ ದೊಡ್ಡ ಕನಸು, ನಿರಂತರ ಶ್ರಮ, ಸೋಲಿಗೆ ಹೆದರದ ಮನಸ್ಸು ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್. ಇವೆಲ್ಲವೂ ನಮ್ಮೊಳಗೂ ನಾವು ಬೆಳೆಸಿಕೊಳ್ಳೋಣ. ನನ್ನ ಶಾಲೆಯಲ್ಲಿ ಶಿಕ್ಷಕರಲ್ಲೊಬ್ರು ಯಾವಾಗಲೂ ಒಂದು ಶ್ಲೋಕದ ಸಾಲುಗಳನ್ನ ತುಂಬಾ ಸರಳವಾಗಿ ಹೇಳ್ತಾ ಇದ್ರು. ಅದನ್ನ ಇಲ್ಲಿ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಕೇವಲ ಕನಸು ಕಂಡರೆ ಕೆಲಸ ಆಗಲ್ಲ, ಪ್ರಯತ್ನ ಮಾಡಿದಾಗ ಮಾತ್ರ ಫಲ ಸಿಗ್ತದೆ. ನಿದ್ದೆ ಮಾಡ್ತಾ ಇರುವ ಸಿಂಹ ಬಾಯಿಗೆ ಜಿಂಕೆ ತಾನಾಗೆ ಬಂದು ಬೀಳಲ್ಲ ಅಂತ. ಸೊ ಆ ಮಾತು ನನಗೆ ನೆನಪಾಯ್ತು. ಹಾಗೆ ವಿದ್ಯಾರ್ಥಿಗಳಲ್ಲಿ ನನ್ನದೊಂದು ಕೊನೆಯ ಕಿವಿ ಮಾತು. ಇಂದು ನಾವು ರೋಲ್ ಮಾಡೆಲ್ಗಳನ್ನ ಸಿನಿಮಾ ಪರದೆ ಮೇಲೋ, ಸೋಷಿಯಲ್ ಮೀಡಿಯಾದಿಂದಲೋ ಅಥವಾ ಇತಿಹಾಸದ ಪುಸ್ತಕದಲ್ಲೋ ಮಾತ್ರ ಹುಡುಕ್ತೇವೆ. ಆದ್ರೆ ನಮ್ಮ ಸುತ್ತಮುತ್ತಲೇ ಪ್ರತಿದಿನ ಪ್ರೇರಣೆಯ ಕತೆಗಳನ್ನ ಹೇಳ್ತಿರೋ ತುಂಬಾನೇ ಉದಾಹರಣೆಗಳಿವೆ. ಬಹುಸಾರಿ ಇವನ್ನ ನಾವು ಮರ್ತು ಹೋಗ್ತೀವಿ ಅಂತ ನಂಗನ್ಸುತ್ತೆ. ನೋಡಿ, ಒಂದು ಪುಟ್ಟ ಗೂಡಂಗಡಿ ಇಟ್ಕೊಳ್ಬೇಕು ಎಂದು ಹಗಲಿರುಳು ದುಡಿಯುವ ತಂದೆ, ತನ್ನದೇ ಆದ ಮನೆ ಕಟ್ಟಿಸಬೇಕು ಎಂದು ರೂಪಾಯಿ ಉಳಿಸುವ ಸಾಮಾನ್ಯ ವ್ಯಕ್ತಿ, ಎಷ್ಟೋ ಇಂಟರ್ವ್ಯೂಗಳಲ್ಲಿ ಫೇಲ್ ಆದ್ರೂ ಮರುದಿನ ಮತ್ತೆ ಹೊಸ ಉತ್ಸಾಹದಿಂದ ಕೆಲಸ ಹುಡುಕಲು ಹೊರಡುವ ಯುವಕ ಯುವತಿಯರು, ಇವರೆಲ್ಲರೂ ಅಸಾಧ್ಯವನ್ನ ಸಾಧ್ಯವಾಗಿಸಲು ಹೋರಾಡುತ್ತಿರುವ ನಿಜವಾದ ಹೀರೋಗಳಲ್ಲವೇ? ಹಾಗೆ ಮಕ್ಕಳನ್ನ ಬೆಳೆಸಿ ಸಂಸಾರವನ್ನ ನಿಭಾಯಿಸುತ್ತಾ ತನ್ನದೇ ಆದ ಒಂದು ಪುಟ್ಟ ಬೊಟೀಕ್ ಆರಂಭಿಸಬೇಕು ಅಥವಾ ತನ್ನ ಅಡುಗೆಯ ರುಚಿಯನ್ನ ಜಗತ್ತಿಗೆ ತೋರಿಸಲು ಒಂದು ಕ್ಲೌಡ್ ಕಿಚನ್ ಶುರು ಮಾಡಬೇಕು ಎಂದು ಕನಸು ಕಾಣುವ ಒಬ್ಬ ತಾಯಿ, ಅವರು ನಮಗೆ ರೋಲ್ ಮಾಡೆಲ್ ಅಲ್ಲವೇ? ಇಂದಿನ ಯುವ ಪೀಳಿಗೆಯಲ್ಲಿ ನೂರಾರು ಐಡಿಯಾಗಳಿವೆ.
ಕೆಲವರಿಗೆ ಹಾಡುಗಾರಿಕೆ, ಇನ್ನು ಕೆಲವರಿಗೆ ನೃತ್ಯ, ಕ್ರೀಡೆ ಅಥವಾ ಬರವಣಿಗೆಯಲ್ಲಿ ಏನಾದರೂ ಸಾಧಿಸಬೇಕೆಂಬ ಹಂಬಲವಿದೆ. ಇವರೆಲ್ಲರೂ ನಮ್ಮ ಸುತ್ತಮುತ್ತಲೇ ಇದ್ದಾರೆ. ನಮ್ಮ ಮನೆಯಲ್ಲೇ ಓದುತ್ತಿರುವ ಮಕ್ಕಳು ಬೋರ್ಡ್ ಎಕ್ಸಾಮ್ಸ್ಗೆ ಛಲ ಬಿಡದೆ ಪ್ರಯತ್ನ ಮಾಡುತ್ತಿರುತ್ತಾರೆ. ತನ್ನದೇ ಆದ ಇನೋವೇಟಿವ್ ಥಾಟ್ ಇಂದ ಒಂದು ಸ್ಟಾರ್ಟ್ಅಪ್ ಓಪನ್ ಮಾಡಬೇಕು ಅಂತ ಇರುವ ನಮ್ಮ ಸಹಪಾಠಿಗಳೇ ಇದ್ದಾರೆ. ಈ ಸಣ್ಣ ಸಣ್ಣ ಕನಸುಗಳೇ ನಾಳೆಯ ದೊಡ್ಡ ಸಾಧನೆಗಳ ಬೀಜಗಳು. ಅವರ ಕನಸುಗಳೇ ನಮ್ಮ ದೇಶದ ಭವಿಷ್ಯ. ಆದ್ದರಿಂದ ನಾವು ಕೇವಲ ಟೀಕೆ ಮಾಡುವವರಾಗದೆ ಅವರ ಸಣ್ಣ ಗೆಲುವಿಗೂ ನಾವು ಒಂದು ಚಿಯರಿಂಗ್ ಸ್ಕ್ವಾಡ್ ಆಗೋಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರೋ ಒಬ್ರು ಮೇಲ್ ಬಂದಾಗ ಚಪ್ಪಾಳೆ ತಟ್ಟುವುದಕ್ಕಿಂತ ಅವರು ಮೇಲೆ ಬರುತ್ತಿರುವಾಗ ಅವರು ಪ್ರತಿದಿನ ಹಾಕುತ್ತಿರುವ ಸಣ್ಣ ಹೆಜ್ಜೆಗಳಿಗೆ ಬೆನ್ನು ತಟ್ಟುವ ಗುಣ ನಮ್ಮದಾಗಿರ್ಲಿ. ಏಕೆಂದ್ರೆ ನಮ್ಮ ಪ್ರೋತ್ಸಾಹದ ಒಂದು ಸಣ್ಣ ಮಾತು ಇನ್ನೊಬ್ಬರ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುವ ಶಕ್ತಿ ಇದೆ. ಕೊನೆಯದಾಗಿ ಕೇಳುಗರಲ್ಲಿ, ವಿದ್ಯಾರ್ಥಿಗಳಲ್ಲಿ ನಿಮಗೊಂದು ಪ್ರಶ್ನೆ. ನಿಮ್ಮ ಕನಸು ಏನು? ನೀವು ಯಾವುದನ್ನ ಅಸಾಧ್ಯವೆಂದುಕೊಂಡಿದ್ದೀರಿ? ಇದನ್ನ ಒಂದು ಸಲ ಆಲೋಚನೆ ಮಾಡಿ. ನೆನಪಿರ್ಲಿ, ಪ್ರತಿ ಮಹಾನ್ ವ್ಯಕ್ತಿಯು ಒಮ್ಮೆ ಸಾಮಾನ್ಯ ವ್ಯಕ್ತಿಯೇ ಆಗಿದ್ದರು. ಸೋಲು ನೋವು ನೀಡಬಹುದು, ಆದ್ರೆ ಪ್ರಯತ್ನ ಮಾಡದೇ ಇರುವ ಪಶ್ಚಾತ್ತಾಪ ಅದಕ್ಕಿಂತ ಹೆಚ್ಚು ನೋವು ನೀಡ್ತದೆ. ಜೀವನವು ಅವಕಾಶಗಳ ಸಂಗ್ರಹ. ನಿಮ್ಮನ್ನೇ ನೀವು ಜಡ್ಜ್ ಮಾಡ್ಕೊಳ್ಬೇಡಿ. ನಿಮ್ಮ ಆಸಕ್ತಿ ಅಂದ್ರೆ ನಿಮ್ಮ ಪ್ಯಾಷನ್ನ ಅನುಸರಿಸಿ ಹೋಗಿ. ಯಶಸ್ಸು ತಕ್ಷಣವೇ ಬರದಿದ್ರೂ ಖಂಡಿತವಾಗಿಯೂ ಬಂದೇ ಬರುತ್ತೆ. ಅಸಾಧ್ಯವೆಂಬುದು ವಾಸ್ತವವಲ್ಲ, ಅದು ಕೇವಲ ಒಂದು ಭಯ ಮತ್ತು ಸಂಶಯವಷ್ಟೇ. ಈ ಕಥೆಗಳು ನಮ್ಮೊಳಗಿನ ನಂಬಿಕೆಯನ್ನ ಎಬ್ಬಿಸಲಿ, ನಿಮ್ಮ ಕನಸು ದಾರಿ ತೋರಿಸಲಿ, ನಿಮ್ಮ ಜೀವನವು ಒಂದು ದಿನ ಇಂತಹ ಪ್ರೇರಣಾದಾಯಕ ಯಶಸ್ಸಿನ ಕಥೆಯಾಗಲಿ ಎಂಬ ಹಾರೈಕೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಈ ಅವಕಾಶಕ್ಕಾಗಿ ಪ್ರೇರಣಾ ಎಜುಕೇಶನಲ್ ಅಂಡ್ ಸೋಷಿಯಲ್ ಟ್ರಸ್ಟ್ ಹಾಗೂ ಆಕಾಶವಾಣಿ ಭದ್ರಾವತಿ ತಂಡಕ್ಕೆ ಧನ್ಯವಾದಗಳು. ಅಸಾಧ್ಯದಿಂದ ಸಾಧ್ಯದವರೆವಿಗೂ ಕನಸುಗಳನ್ನು ಗೆದ್ದವರು. ಈ ಕುರಿತು ಇದುವರೆಗೂ ಮಾತನಾಡಿದವರು ಶಿವಮೊಗ್ಗದ ಪಿಎಸ್ ಟ್ರಸ್ಟ್ ಕೆರಿಯರ್ ಡೆವಲಪ್ಮೆಂಟ್ ಸೆಂಟರ್ನಲ್ಲಿ ಇಂಗ್ಲಿಷ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಹಿಮರಶ್ಮಿ ಎಸ್ ನಾಯಕ್ ಅವರು. ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು, ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಸಿ, ಐಎಸ್ಸಿ, ಇಸಿಇ, ಎಂಇ, ಸಿವಿಲ್, ಇಇಇ, ಎಐ ಅಂಡ್ ಎಂಎಲ್, ಸಿಎಸ್ಡಿಎಸ್, ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್. ಉತ್ತಮ ಶಿಕ್ಷಣ, ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು 8296317763ಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು. ಇದುವರೆಗೆ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಲಿಡಿಯಾ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.